ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ನಾಯಕರ ಹತ್ಯೆಗೆ IRGC ಪ್ರತಿಕಾರದ ಪ್ರತಿಜ್ಞೆ ಮಾಡಿದೆ. ಆಪಲ್ ಆಗಿರಬಹುದು, ಗೂಗಲ್ ಸೇರಿ 18 US ಕಂಪನಿಗಳ ಮೇಲೆ ದಾಳಿ ಮಾಡೋದಾಗಿ ಎಚ್ಚರಿಕೆಯನ್ನು ನೀಡಲಾಗಿದೆ. ಅಮೆರಿಕದ 18 ಕಚೇರಿಯನ್ನು ಉಡಾಯಿಸುವುದಾಗಿ ಇರಾನ್ ಹಾಕ್ತಾ ಇರುವಂತ ಧಮಕಿ ಇದೆ. ಗಲ್ಫ್ ಮೇಲಿನ ಅಮೆರಿಕ ಕಂಪನಿಗಳ ಮೇಲೆ ದಾಳಿಗೆ ಈಗಾಗಲೇ ಸಜ್ಜುಗೊಂಡಿದೆ. ಕೆಲಸಕ್ಕೆ ಬಾರದಂತೆ ಉದ್ಯೋಗಿಗಳಿಗೆ IRGC ಕರೆ ಕೊಟ್ಟಿದೆ. ಅಂದರೆ ಈ 18 ಕಂಪನಿಗಳಲ್ಲಿ ಯಾರೆಲ್ಲ ಕೆಲಸಗಾರರು ಇರ್ತಾರೆ, ಯಾರೆಲ್ಲ ಕೆಲಸವನ್ನು ಮಾಡ್ತಿರ್ತಾರೆ, ಇದು ಮುನ್ನೆಚ್ಚರಿಕೆ. ಕೆಲಸಕ್ಕೆ ಹಾಜರಾಗಬೇಡಿ, ಈಗಾಗಲೇ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅಂತ. ಇದರ ಮೇಲೆ ನಿಮ್ಮ ಇಷ್ಟ ಅಂತೇಳಿ ಈಗಾಗಲೇ ಇರಾನ್ ಧಮಕಿ ಹಾಕಿರುವಂಥದ್ದು. ಸೊ 18 US ಕಂಪನಿಗಳ ಮೇಲೆ ನಾವು ದಾಳಿ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದೆ ಪ್ರಮುಖ ಕಂಪನಿಗಳು. ಆಪಲ್, ಗೂಗಲ್ ಸೇರಿದಂತೆ 18 US ಕಂಪನಿಗಳ ಮೇಲೆ ದಾಳಿ ಮಾಡೋದಕ್ಕೆ ಇರಾನ್ ಪ್ಲಾನ್ ಮಾಡ್ತಾ ಇದೆ. ದಿನದಿಂದ ದಿನಕ್ಕೆ ಯುದ್ಧದ ಎಫೆಕ್ಟ್ ಅಂತೂ ತೀವ್ರಗೊಳ್ತಾ ಇದೆ. ಈಗ ಇರಾನ್ ಕಡೆಯಿಂದ ಮತ್ತೊಂದು ಪ್ಲಾನ್ ಏನು ಅಂತ ಹೇಳಿದ್ರೆ, ಅಮೆರಿಕದ ಕಚೇರಿಗಳು ಎಲ್ಲೆಲ್ಲಿದ್ದಾವೆ, ಅಮೆರಿಕದ ಪ್ರಮುಖ ಕಂಪನಿಗಳು ಎಲ್ಲೆಲ್ಲಿದ್ದಾವೆ, ಆ ಕಂಪನಿಗಳನ್ನು ಟಾರ್ಗೆಟ್ ಮಾಡೋದಾಗಿ ಇರಾನ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಸುಮ್ಮನೆ ಅಮೆರಿಕ ಥರ ಧಮಕಿ ಹಾಕುವಂತ ಇರಾನ್ ಅಲ್ಲ ಇದು. ಎಚ್ಚರಿಕೆ ಕೊಡ್ತಾ ಇದೆ ಅಂದರೆ ಮಾಡೇ ಮಾಡತ್ತೆ ಅಂತ ಅರ್ಥ. ಸೊ ಹಂಗಾಗಿ ಇರಾನ್ ಹೇಳ್ತಾ ಇರುವಂಥದ್ದು, ಈ 18 ಕಂಪನಿಗಳಲ್ಲಿ ಯಾರೆಲ್ಲ ಉದ್ಯೋಗಿಗಳಿದ್ದೀರಿ ಅವರೆಲ್ಲರೂ ಕೂಡ ಕೆಲಸವನ್ನು ತೊರೆದು ಮನೆಯಲ್ಲಿರಿ ಅಂತ, ಇಲ್ಲ ನಿಮ್ಮ ದೇಶಗಳಿಗೆ ವಾಪಸ್ ತೆರಳಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ ನಡೆಸಿರುವಂಥ ತನ್ನ ನಾಯಕರ ಹತ್ಯೆಗೆ ಪ್ರತೀಕಾರವಾಗಿ, ಅಂದರೆ ಖಮೇನಿಯ ಹತ್ಯೆಗೆ ಪ್ರತೀಕಾರವಾಗಿ ಆಪಲ್, ಗೂಗಲ್ ಮತ್ತು ಮೇಟಾದಂತಹ ಪ್ರಮುಖ ಅಮೆರಿಕದ ತಂತ್ರಜ್ಞಾನ ಸಂಸ್ಥೆಗಳ ಮೇಲೆ ದಾಳಿ ನಡೆಸುವುದಾಗಿ ಇರಾನ್ನ ಕ್ರಾಂತಿಕಾರಿ ಗಾರ್ಡ್ ಮಂಗಳವಾರ ಎಚ್ಚರಿಕೆಯನ್ನು ಕೊಟ್ಟಿದೆ. ಅಂದರೆ ನಿನ್ನೆ ಏಪ್ರಿಲ್ 1ರ ಬುಧವಾರದಿಂದ, ಅಂದರೆ ಇವತ್ತಿನಿಂದ ಟೆಹರಾನ್ ಸಮಯ ಅಂತ ಬಂದಾಗ ರಾತ್ರಿ 8 ಗಂಟೆ ಇರುತ್ತೆ. 8 ಗಂಟೆಯಿಂದ ಈ ದಾಳಿ ಆರಂಭ ಆಗುತ್ತೆ ಅನ್ನುವಂಥ ಎಚ್ಚರಿಕೆ. ಇರಾನ್ನಲ್ಲಿ ನಡೆಯುವಂಥ ಪ್ರತಿಯೊಂದು ಹತ್ಯೆಗೆ ಪ್ರತೀಕಾರ ಆಗತ್ತೆ. ಅಮೆರಿಕದ ಕಂಪನಿಗಳು, ಅಮೆರಿಕದ ಎಲ್ಲೆಲ್ಲಿ ಕಂಪನಿಗಳಿರ್ತವೆ ಅಂಥ ಘಟಕಗಳನ್ನು ನಾಶ ಮಾಡುವಂಥ ಸ್ಕೆಚ್ ಒಂಥರ ಪ್ಲಾನ್ ಇದು. ಸೊ ಹಂಗಾಗಿ IRGC ಕಡೆಯಿಂದ ಬಂದಿರುವಂಥ ಪ್ರಕಟಣೆ ಇದು. 18 ಕಂಪನಿಗಳ ಹೆಸರುಗಳನ್ನು ಈಗಾಗಲೇ ಪಟ್ಟಿ ಮಾಡಿಕೊಂಡಿದೆ. ಈ ಸಂಸ್ಥೆಗಳ ಉದ್ಯೋಗಿಗಳು ತಮ್ಮ ಜೀವವನ್ನು ಉಳಿಸಿಕೊಳ್ಳಲು ತಮ್ಮ ಕೆಲಸದ ಸ್ಥಳಗಳನ್ನು ತಕ್ಷಣವೇ ತೊರೆಯುವಂತೆ ನಾವು ಸಲಹೆ ನೀಡ್ತೇವೆ ಅಂತ IRGC ಹೇಳಿದೆ. ಸೊ ಇರಾನ್ನ ಸಶಸ್ತ್ರ ಪಡೆಗಳ ಜನರಲ್ ಸ್ಟಾಫ್ನ ಬಜೆಟ್ ಮತ್ತು ಹಣಕಾಸು ವ್ಯವಹಾರಗಳ ಮುಖ್ಯಸ್ಥ ಜಮೀದ್ ಎಶಾಗಿ ಅವರ ಹತ್ಯೆಯನ್ನು ಇರಾನ್ ಈಗ ದೃಢಪಡಿಸಿದೆ. ಸೊ ಜನರಲ್ ಸ್ಟಾಫ್ ಒಂದು ಪ್ರಬಲ ಮಿಲಿಟರಿ, ಇದು ನಿಯಮಿತ ಸೈನ್ಯ ಮತ್ತು ಇಸ್ಲಾಮಿಕ್ ಗಣರಾಜ್ಯದ ಸೈದ್ಧಾಂತಿಕ ಪಡೆ, ಕ್ರಾಂತಿಕಾರಿ ಗಾರ್ಡ್ಗಳ ನಡುವೆ ಸಮನ್ವಯ ಸಾಧಿಸುತ್ತದೆ ಅಂತ ಹೇಳ್ತಾ ಇದೆ. ಕ್ರಾಂತಿಕಾರಿ ಗಾರ್ಡ್ಗಳ ಕಮಾಂಡರ್ ಇನ್ ಚೀಫ್ ಅಹಮದ್ ವಹೀದಿ ಅವರು ಜಮೀದ್ ಎಶಾಗೆ ಸಂತಾಪ ಸೂಚಿಸುವ ಸಂದೇಶವನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಜೊತೆಗೆ ಅವರ ಕುಟುಂಬದ ಹಲವಾರು ಸದಸ್ಯರೊಂದಿಗೆ ಅವರು ಹತ್ಯೆಯಾಗಿದ್ದಾರೆ ಅಂತಲೂ ಕೂಡ ಅಧಿಕೃತ ಮಾಹಿತಿ ಬರ್ತಾ ಇದೆ. ಇದೆಲ್ಲದರ ಪ್ರತೀಕಾರವಾಗಿ ಅಮೇರಿಕದ ಕಂಪನಿಗಳು ಎಲ್ಲೆಲ್ಲಿರ್ತವೆ, ಗೂಗಲ್, ಆ್ಯಪಲ್ ಸೇರಿದಂತೆ 18 ಕಂಪನಿಗಳನ್ನು ಈಗ ಇರಾನ್ ಟಾರ್ಗೆಟ್ ಮಾಡ್ತಾ ಇದೆ. ಈ ಯುದ್ಧ ಮತ್ತೊಂದು ಹಂತಕ್ಕೆ ತಲುಪುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ.